ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರ್ ಈ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತ್ತ ರಾಮಾಚಾರಿ ಮತ್ತು ಚಾರು ಹೊರಗಡೆ ಬಂದು, ಚಾರು ಇದೇನು ರಾಮಾಚಾರಿ ಇದಕ್ಕಿದ್ದ ಹಾಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಅವರು ನಮ್ಮನ್ನು ಟೆಸ್ಟ್ ಮಾಡೋಕ್ಕೆ ಅಂತಲೇ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅನಿಸುತ್ತೆ, ಅದಕ್ಕೆ ಅವರಿಗೆ ಡೌಟ್ ಬರಬಾರ್ದು ಅಂತಲೇ ನಾನು ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ಮದುವೆಗೆ ಒಪ್ಕೊಳ್ಳಿ ಅಂತ ನಾನು ನಿಮಗೆ ಸೂಚನೆ ಕೊಟ್ಟಿದ್ದು. ಅದೇ ಮೇಡಮ್, ನೀವು ಮದುವೆಗೆ ಒಪ್ಕೊಂಡ್ರಿ, ಆದರೆ ಈಗ ನಾವು ಏನೋ ಪ್ಲ್ಯಾನ್ ಮಾಡಬೇಕಲ್ಲ ಅಂತ ಹೇಳ್ತಾನೆ. ಆಗ ಚಾರು ಏನು ಪ್ಲ್ಯಾನ್ ರಾಮಾಚಾರಿ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ, ನಾನು ಮದುವೆ ಒಪ್ಕೋಬೇಕಾದ್ರೆ ನನ್ನದೊಂದು ಕಂಡೀಷನ್ ಇದೆ ಅಂತ ನೀವು ಹೇಳಬೇಕು ಅಂತ ಹೇಳ್ತಾನೆ. ಆಗ ಚಾರು ಯಾವ ಕಂಡೀಷನ್ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ, ಅದೇ ಮೇಡಮ್, ಕಂಡೀಷನ್ ಅಂದರೆ ನಮ್ಮ ಕೆಲಸಕ್ಕೆ ಆ ಕಂಡೀಷನ್ ಯೂಸ್ ಆಗುವಂಥದ್ದು, ಆದರೆ ಜೊತೆಗೆ ಅವರ ಕೆಲಸಕ್ಕೆ ಕಷ್ಟ ಆಗುವಂಥದ್ದು ಏನಾದರೂ ಕಂಡೀಷನ್ ವಿಚಾರ ಮಾಡಿ ಹೇಳಬೇಕಿತ್ತು ಅಂತ ಹೇಳ್ತಾನೆ. ಇತ್ತ ವಿವೇಕ್ ಮತ್ತು ಸೆಕ್ಷನ್ ಇಬ್ಬರು ಬೇರೆ ಕಡೆ ಹೋಗಿ ಮಾತನಾಡ್ತಾ, ವಿವೇಕ್ನು ಚಾರು ಮೊದಲು ಮಾಡಿದ್ದು ನೋಡಿ ನನಗೆ ಅವಳು ಮದುವೆಗೆ ಒಪ್ಕೊಳ್ತಾಳೋ ಇಲ್ವೋ ಅಂತ ನನಗೆ ಡೌಟ್ ಬಂದಿತ್ತು, ಆದರೆ ಈಗ ಅವಳು ಮದುವೆಗೆ ಒಪ್ಕೊಂಡ್ಳು, ಇದರಿಂದ ಅವಳಿಗೆ ನನ್ನ ಮೇಲೆ ನಿಜವಾದ ಪ್ರೀತಿ ಇದೆ ಅಂತ ಗೊತ್ತಾಯಿತು, ಆದ್ದರಿಂದ ಮದುವೆಯನ್ನು ಪೋಸ್ಟ್ಪೋನ್ ಮಾಡೋಣ ಡ್ಯಾಡ್ ಅಂತ ಕೇಳ್ತಾನೆ. ಆಗ ಸೆಕ್ಷನ್ ಹೊರಗಡೆ ನನ್ನದು ಸಾಕಷ್ಟು ಕೆಲಸ ಇತ್ತು, ಒಂದು ಹೊಸ ಟೆಂಡರ್ ನನಗೆ ಸಿಗೋದಿತ್ತು, ಅದನ್ನೆಲ್ಲ ಬಿಟ್ಟು ಒಂದು ವಾರದಲ್ಲಿ ಶಾದಿ ಮಾಡಬೇಕು ಅಂತ ನಾನು ನಿನ್ನ ಜೊತೆ ಬಂದರೆ ಈಗ ನೀನು ಶಾದಿ ಪೋಸ್ಟ್ಪೋನ್ ಮಾಡು ಅಂತ ಹೇಳ್ತಾ ಇದೆಯಾ? ಈಗ ನಾವು ಹೀಗೆ ಹೇಳಿದರೆ ನಾವು ಇದನ್ನೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಡೌಟ್ ಬರೋದಿಲ್ವಾ? ನೋಡು ಬೇಟಾ, ನಾನು ನಿನಗೆ ಮದುವೆ ಮಾಡಿಸ್ತಿರೋದು ನೀನು ಅವಳ ಜೊತೆ ಹ್ಯಾಪಿಯಾಗಿ ಸಂಸಾರ ಮಾಡೋದಕ್ಕಲ್ಲ, ಅವಳ ಆಸ್ತಿನ ಲೂಟಿ ಮಾಡೋಕ್ಕೆ ತಾನೇ. ಯೋಚನೆ ಮಾಡಬೇಡ ಬಾ ಅಂತ ಅಲ್ಲಿಂದ ಮಾನ್ಯತನ ಇದ್ದಲ್ಲಿಗೆ ಹೋಗ್ತಾರೆ. ಇತ್ತ ಚಾರು ರಾಮಾಚಾರಿಗೆ, ಈಗ ನನಗೆ ಯಾವ ಕಂಡೀಷನ್ ಹಾಕಬೇಕು ಅಂತ ಗೊತ್ತಾಯಿತು, ಬಾ ಒಳಗಡೆ ಹೋಗೋಣ ಅಂತ ಒಳಗಡೆ ಬರ್ತಾರೆ. ಮತ್ತು ಎಲ್ಲರೂ ಒಂದೇ ಕಡೆ ಕುಳಿತು ಮಾತಾಡ್ತಿರ್ತಾರೆ. ಆಗ ಜೆ.ಕೆ, ನಿಮಗೆ ಏನು ಮಾನವೀಯತೆ ಕರುಣೆ ಏನೂ ಇಲ್ವಾ? ಮದುವೆ ಫಿಕ್ಸ್ ಆಗಿದೆ, ಕೇವಲ ಟೀ ಪಾರ್ಟಿ ಅಷ್ಟೇನಾ ಅಂತ ಕೇಳ್ತಾನೆ. ಆಗ ಸೆಕ್ಷನ್, ಡ್ರಿಂಕ್ಸ್ ಪಾರ್ಟಿನೇ ಕೊಡೋಣ, ಮದುವೆ ಇನ್ನೊಂದು ವಾರ ಅಷ್ಟೇ ಇರೋದು, ಆವಾಗ ಕೊಡೋಣ ಅಂತ ಹೇಳ್ತಾನೆ. ಆಗ ಜೆ.ಕೆ, ಮದುವೆ ಕೇವಲ ಒಂದು ವಾರದಲ್ಲಿ ನಡೆಯುತ್ತೆ, ಕಣ್ಣು ಮುಚ್ಚಿ ಕಣ್ಣು ತೆಗೆಯೋಷ್ಟರಲ್ಲಿ ಒಂದು ವಾರ ಬಂದುಬಿಡುತ್ತೆ ಅಲ್ವಾ ಕಿಟ್ಟಿಯವರೇ ಅಂತ ಹೇಳ್ತಾನೆ. ಆಗ ಮಾನ್ಯತಾ, ಹೌದೌದು, ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು, ಮದುವೆ ಹತ್ರನೇ ಬಂದುಬಿಡ್ತು ಅಂತ ಹೇಳ್ತಾಳೆ. ಆಗ ಸೆಕ್ಷನ್, ನೀವು ಹೇಳೋದು ಕರೆಕ್ಟ್, ಯಾವ ಹಾಲ್ ಬುಕ್ ಮಾಡಬೇಕು, ಯಾರ್ಯಾರಿಗೆ ಗೆಸ್ಟ್ಗಳಾಗಿ ಕರಿಬೇಕು ಅಂತ ಫೈನಲ್ ಮಾಡಬೇಕು ಅಂತ ಹೇಳ್ತಾನೆ. ಆಗ ವಿವೇಕ್, ನಾವು ಶಾಪಿಂಗ್ ಈಗಲೇ ಶುರು ಮಾಡ್ಬೋದಾ ಅಂತ ಹೇಳ್ತಾನೆ. ಆಗ ಜೆ.ಕೆ, ಅದೆಲ್ಲ ಓಕೆ, ನೀವು ಇಷ್ಟೆಲ್ಲ ಇಂಟ್ರೆಸ್ಟಿಂಗ್ ಆಗಿ ಮಾತಾಡ್ತಾ ಇದ್ದೀರಾ, ಪಾಪ ಮದುವೆ ಹುಡುಗಿ ಮಾತ್ರ ಡಲ್ಲಾಗಿ ಸೈಲೆಂಟಾಗಿ ಕೂತ್ಬಿಟ್ಟಿದ್ದಾರಲ್ಲ, ಏನು ಕಾರಣ ಅಂತ ಹೇಳ್ತಾನೆ. ಆಗ ವಿವೇಕ್, ಹೌದಲ್ಲ ಚಾರು ಡಿಯರ್, ಯಾಕೆ ಒಂಥರ ಇದೆಯಾ ಅಂತ ಕೇಳ್ತಾನೆ. ಆಗ ಚಾರು, ಏನೂ ಇಲ್ಲ ಅಂತ ಹೇಳ್ತಾಳೆ. ಆಗ ಮಾನ್ಯತಾ, ಬೇಬಿ, ನನಗೆ ಗೊತ್ತು ನೀನು ಯಾಕೆ ಒಂಥರ ಇದೆಯಾ ಅಂತ, ವಿವೇಕ್ ಡ್ರಿಂಕ್ಸ್ ಮಾಡೋದು ನಿನಗೆ ಇಷ್ಟ ಇಲ್ಲ ಅಂತ ತಾನೇ, ನೀನು ಚಿಂತೆ ಮಾಡಬೇಡ ಬೇಬಿ, ನಾನು ವಿವೇಕ್ ಹತ್ರ ಎಲ್ಲ ಮಾತಾಡಿದ್ದೀನಿ, ವಿವೇಕ್ ಮದುವೆ ಆದಮೇಲೆ ಡ್ರಿಂಕ್ಸ್ ಕುಡಿಯೋದನ್ನು ಕಂಪ್ಲೀಟ್ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದ್ದಾನೆ ಅಂತ ಹೇಳ್ತಾಳೆ. ಆಗ ವಿವೇಕ್, ಹೌದು ಅಂತ ಹೇಳ್ತಾನೆ. ಆಗ ಜೆ.ಕೆ, ಒಟ್ಟಿನಲ್ಲಿ ಮದುವೆ ಆಗೋವರೆಗೂ ಕುಡಿತಾರೆ ಅಂದಂಗಾಯ್ತು ಅಂತ ಹೇಳ್ತಾನೆ. ಆಗ ರಾಮಾಚಾರಿ, ಆದರೂ ಚಾರು ಮೇಡಮ್, ನಗುನಗ್ತಾ ಬಾಯಿ ತುಂಬ ಮಾತಾಡ್ತಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ, ಇದನ್ನು ನಾನು ಯಾಕೆ ಹೇಳಿದೆ ಅಂದರೆ, ಈ ಥರ ನೀವು ಮನಸ್ಸಲ್ಲಿ ಏನೋ ಇಟ್ಕೊಂಡಿದ್ದು ನಾಳೆ ನೀವು ಮದುವೆ ಆಗುವಾಗ ಏನೇನೋ ಯೋಚನೆ ಇದ್ದರೆ ಕಷ್ಟ ಅಲ್ವಾ, ಅದಕ್ಕೆ ಹೇಳಿದೆ ಅಷ್ಟೇ ಅಂತ ಹೇಳ್ತಾನೆ. ಆಗ ಸೆಕ್ಷನ್, ಚಾರು ನಿನ್ನ ಮನಸ್ಸಲ್ಲಿ ಏನಾದರೂ ಇದ್ದರೆ ಓಪನ್ ಆಗಿ ಹೇಳು, ನಾನು ಸ್ವಲ್ಪ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಮಾನ್ಯತಾ, ನಿನ್ನ ಭಾವಿ ಮಾವನೇ ಕೇಳ್ತಿದ್ದಾರೆ, ಏನಾದರೂ ಅಬ್ಜೆಕ್ಷನ್ ಇದ್ದರೆ ಹೇಳು ಬೇಬಿ ಅಂತ ಹೇಳ್ತಾಳೆ. ಆಗ ಚಾರು, ಅಬ್ಜೆಕ್ಷನ್ ಏನೂ ಇಲ್ಲ ಮಾಮ್, ನನ್ನದೊಂದು ಕಂಡೀಷನ್ ಇದೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಮಾನ್ಯತಾ, ಏನು ಕಂಡೀಷನಾ ಬೇಬಿ ಅಂತ ಕೇಳ್ತಾಳೆ. ಆಗ ಚಾರು, ನನಗೆ ವಿವೇಕ್ ಜೊತೆ ಮದುವೆ ಫಿಕ್ಸ್ ಆಗಿರೋದು ಖುಷಿನೇ, ಆದರೆ ನನಗೆ ಸ್ವಲ್ಪ ಕಮಿಟ್ಮೆಂಟ್ಸ್ ಇದೆ ಮತ್ತು ಮಾಮ್ ಅಂತ ಹೇಳ್ತಾಳೆ. ಆಗ ಮಾನ್ಯತಾ, ಕಮಿಟ್ಮೆಂಟ್ಸಾ ಅಂತ, ಇದೆಲ್ಲ ಏನು ಹೇಳ್ತಿದ್ಯಾ ಬೇಬಿ ಅಂತ ಕೇಳ್ತಾಳೆ. ಆಗ ಚಾರು, ಅದು ನನ್ನ ಡ್ಯಾಡ್ ಜೈಲಿಗೆ ಹೋಗಿದ್ದಾರಲ್ವಾ ಅಂತ ಹೇಳಿಷ್ಟರಲ್ಲಿ ವಿವೇಕ್, ಏನು ಅವರನ್ನು ಜೈಲಿಂದ ರಿಲೀಸ್ ಮಾಡಿಸ್ಬೇಕಾ ಅಂತ ಹೇಳ್ತಿದ್ಯಲ್ವಾ ಅಂತ ಕೇಳ್ತಾನೆ. ಆಗ ಚಾರು, ಅಯ್ಯೋ ಅದರ ಅಗತ್ಯ ನನಗೇನಿದೆ, ಅವರೇನಾದರೂ ರಿಲೀಸ್ ಆಗಿ ಆಚೆ ಬಂದರೆ ನಮ್ಮಿಬ್ಬರ ಮದುವೆ ಒಪ್ಕೊಂಡು ಆಶೀರ್ವಾದ ಮಾಡ್ತಾರಾ? ನೋ ನೆವರ್, ನಾನು ಹೇಳ್ತಾ ಇರೋದು ಅದ್ರ ಬಗ್ಗೆ ಅಲ್ಲ ಅಂತ ಹೇಳ್ತಾಳೆ. ಆಗ ಮಾನ್ಯತಾ, ಮತ್ತೆ ಇನ್ಯಾವುದ್ರ ಬಗ್ಗೆ ಬೇಬಿ ಅಂತ ಕೇಳ್ತಾಳೆ. ಆಗ ಚಾರು, ಡ್ಯಾಡ್ನ ಅರೆಸ್ಟ್ ಮಾಡ್ಕೊಂಡು ಹೋದಾಗ ಒಂದಿಷ್ಟು ಜನ ಮನೆ ಹತ್ರ ಬಂದು ಜಗಳ ಮಾಡ್ಕೊಂಡು ಹೋದರು, ಅವರೆಲ್ಲ ಡ್ಯಾಡ್ ಬ್ಯಾಂಕಿನಲ್ಲಿದ್ದ ಅಕೌಂಟ್ ಹೋಲ್ಡರ್ಸ್, ಅವರೆಲ್ಲ ನನ್ನ ಹತ್ತಿರ ಬಂದು ನಮ್ಮ ದುಡ್ಡು ವಾಪಸ್ ಬೇಕು ಅಂತ ಗಲಾಟೆ ಮಾಡಿದಾಗ ಸ್ವಲ್ಪ ಜನಕ್ಕೆ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಬಾಂಡ್ ಪೇಪರ್ ಮೇಲೆ ಬರೆದು ಕೊಟ್ಟಿದ್ದೆ, ಇನ್ನೂ ಸ್ವಲ್ಪ ಜನ ಆವಾಗವಾಗ ಬಂದು ಕೇಳ್ಕೊಂಡು ಹೋಗ್ತಾನೆ ಇರ್ತಾರೆ, ಅದಕ್ಕೆ ಅಂಕಲ್, ನಾನು ನಿಮಗೆ ಮನೆಗೆ ಸೊಸೆಯಾಗಿ ಬರುವಾಗ ನನ್ನ ತಲೆ ಮೇಲೆ ಯಾವ ಸಾಲನೂ ಇರಬಾರ್ದು, ಯಾವ ಕಮಿಟ್ಮೆಂಟ್ಸು ಇರಬಾರ್ದಲ್ವಾ ಅಂಕಲ್, ನನಗೆ ಇದೊಂದೇ ಸಮಸ್ಯೆ ಬಿಟ್ಟರೆ ಬೇರೇನೂ ಇಲ್ಲ.
ಅದಕ್ಕೆ ಬ್ಯಾಂಕ್ ಸಮಸ್ಯೆನ ಕ್ಲಿಯರ್ ಮಾಡಿಕೊಟ್ರೆ ಅಷ್ಟೇ ಸಾಕು. ಇವಾಗ ಇದನ್ನು ನಿಮ್ಮ ಹತ್ರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಬ್ಯಾಂಕ್ ನಿಮ್ಮ ಅಂಡರ್ದಲ್ಲಿದೆ ಅಂಕಲ್. ಮಾಮ್, ನೀವು ಅದಕ್ಕೆ ಬೋರ್ಡ್ ಆಫ್ ಡೈರೆಕ್ಟರ್. ಅದಕ್ಕೆ ನೀವಿಬ್ಬರು ಸೇರಿ ಇದನ್ನು ಕ್ಲಿಯರ್ ಮಾಡಿಕೊಟ್ರೆ ನನಗಷ್ಟೇ ಸಾಕು ಅಂತ ಹೇಳ್ತಾಳೆ. ಆಗ ಸೆಕ್ಷನ್ ಯೋಚನೆ ಮಾಡುತ್ತಾ ಕೂಡ್ತಾನೆ. ಆಗ ವಿವೇಕ್, ಅದರಲ್ಲಿ ನಿದ್ದೆ ಮಾಡಿದ್ರಾಯ್ತು ಡ್ಯಾಡ್, ನಿಮಗೋಸ್ಕರ ನಮ್ಮ ಡ್ಯಾಡ್ ಅಷ್ಟು ಮಾಡಲ್ವಾ ಅಂತ ಹೇಳ್ತಾನೆ. ಆಗ ಸೆಕ್ಷನ್, ಬೇಟಿ ನಿನಗೋಸ್ಕರ ಎಲ್ಲ ಕ್ಲಿಯರ್ ಮಾಡೋಣ ಅಂತ ಹೇಳ್ತಾನೆ. ಆಗ ಚಾರು ನಗುತ್ತಾ ರಾಮಾಚಾರಿ ಕರೆಗೆ ನೋಡಿ ಕಣ್ಣು ಮಿಟುಕಿಸ್ತಾಳೆ. ಆಗ ಸೆಕ್ಷನ್, ನನ್ನ ಬಹು ನಮ್ಮ ಮನೆಗೆ ಬರುವಾಗ ಅವಳ ಮೇಲೆ ಸಾಲದ ಹೊರೆ ಇರಬಾರ್ದು. ಅದಕ್ಕೆ ಆ JS ಬ್ಯಾಂಕ್ ಪ್ರಾಬ್ಲಮ್ ಏನೇ ಇದ್ದರೂ ಎಲ್ಲ ಸಾಲ್ವ್ ಮಾಡೋಣ, ಡೋಂಟ್ ವರಿ, ಅದನ್ನು ನಾನು ಮಾಡ್ತೀನಿ ಅಂತ ಸೆಕ್ಷನ್ ನಗುತ್ತಾ ಹೇಳ್ತಾನೆ. ಆಗ ಅಲ್ಲಿಂದ ರಾಮಾಚಾರಿ ಮತ್ತು ಚಾರು ಹೊರಗಡೆ ಬಂದು ಮಾತಾಡ್ತಿರುವಾಗ ರಾಮಾಚಾರಿಯು, ಚಾರು ಮೇಡಮ್, ನೀವು ಯಾವ ಕಂಡೀಷನ್ ಹಾಕಿದ್ರೂ ಅವರು ಒಪ್ಪಿರೋ, ಅದನ್ನು ಬಿಟ್ಟು ನೀವು ಈ ಕಾರ್ಪೊರೇಟರ್ ಬ್ಯಾಂಕ್ ವಿಷಯವಾಗಿ ಕಂಡೀಷನ್ ಹಾಕಿದ್ರಲ್ಲ, ಅದು ಯಾಕೆ? ಅದರಿಂದ ನಮಗೇನು ಉಪಯೋಗ ಅಂತ ಹೇಳ್ತಾನೆ. ಆಗ ಚಾರು, ಇನ್ನೇನು ಹೇಳಬೇಕಿತ್ತು ರಾಮಾಚಾರಿ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಈಗ ಯಾವುದಾದ್ರೂ ಒಂದು ಕಂಪ್ನಿನೋ ಫ್ಯಾಕ್ಟ್ರಿನೋ ಕೇಳ್ಬೋದಿತ್ತು ತಾನೇ ಅಂತ ಹೇಳ್ತಾನೆ. ಆಗ ಚಾರು, ರಾಮಾಚಾರಿ ಒಂದು ವಿಷಯ ತಿಳ್ಕೊ, ಆ ಬ್ಯಾಂಕ್ ಸಲುವಾಗಿ ನನ್ನ ಡ್ಯಾಡಿಗೆ ಕೆಟ್ಟ ಹೆಸರು ಬಂದಿದ್ದು, ಅವರು ಜೈಲಿಗೆ ಹೋಗೋ ಹಾಗೆ ಆಗಿದ್ದು. ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿದ ಅಷ್ಟು ಜನ ನಮ್ಮ ಮನೆಗೆ ಒಂದೇ ಸಲ ಬಂದು ಅಟ್ಯಾಕ್ ಮಾಡಿದ್ರು, ನಮ್ಮ ಮರ್ಯಾದೆ ಹೋಗೋ ಹಾಗೆ ಆಯಿತು. ಇದಕ್ಕೆಲ್ಲ ಅವರೇ ರೀಸನ್ ಅಲ್ವಾ? ಇವಾಗ ಯಾರಿಂದ ಆ ಪ್ರಾಬ್ಲಮ್ ಕ್ರಿಯೇಟ್ ಆಗಿತ್ತೋ ಅವರಿಂದನೇ ಸಾಲ್ವ್ ಮಾಡೋಕ್ಕೆ ಇದೊಂದೇ ಅವಕಾಶ. ಈಗ ಅವರೇ ಬಂದು ಸಾಲ್ವ್ ಮಾಡ್ತೀನಿ ಅಂತ ಒಪ್ಕೊಂಡ್ರು ಅಲ್ವಾ? ಒಪ್ಕೊಂಡ ಮೇಲೆ ಮೋಸ ಮಾಡಿದ್ದು ಅವರೇ. ಎಲ್ಲರ ಅಕೌಂಟ್ಗೆ ದುಡ್ಡು ಹಾಕ್ತಾರಲ್ವ, ಆ ಅಮೌಂಟ್ ಯಾರ ಅಕೌಂಟಿಂದ ಬರುತ್ತೋ ಆ ಅಕೌಂಟ್ ಹೋಲ್ಡರ್ನೇ ಫ್ರಾಡ್ ಕೆಲಸ ಮಾಡಿರೋದಕ್ಕೆ ನಮಗೆ ಪ್ರೂಫ್ ಸಿಕ್ಕಿದಂಗೆ ಆಗುತ್ತಲ್ವಾ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ನಗುತ್ತಾ, ಸೂಪರ್ ನೀವು ನಿಜವಾಗ್ಲೂ ಸೂಪರ್. ಏನು ಚಾರು ಮೇಡಮ್, ನಿಮ್ಮ ಬ್ರೇನು, ನಿಮ್ಮ ಪ್ಲ್ಯಾನು ಅದ್ಭುತ ಅಂತ ಹೇಳ್ತಾನೆ. ಆಗ ಚಾರು, ನನಗೆ ಇನ್ನೂ ಜಾಸ್ತಿನೇ ಬುದ್ಧಿ ಇದೆ ರಾಮಾಚಾರಿ, ಆದರೆ ಎಲ್ಲನೂ ಒಂದೇ ಸಲ ಯೂಸ್ ಮಾಡಿದ್ರೆ ನಮ್ಮಮ್ಮನಿಗೂ ಆ ನವದೀಪ್ನಿಗೂ ಡೌಟ್ ಬರುತ್ತೆ, ಅದಕ್ಕೆ ಗ್ಯಾಪ್ ಕೊಟ್ಟು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಇಬ್ಬರು ನಗ್ತಾರೆ. ಆಗ JK ಒಳಗಿನಿಂದ ಬಂದು ಹೊರಗಡೆ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡಿ ಮಾತಾಡ್ತಾ ನಿಂತಿರೋದು ನೋಡಿ, ನೀವು ಇಬ್ಬರು ಕೂಡಿ ಏನೋ ಪ್ಲ್ಯಾನ್ ಮಾಡ್ತಿದ್ದೀರಿ ತಾನೇ, ಐ ಆಮ್ ರೈಟ್ ಅಂತ ಹೇಳ್ತಾನೆ. ಆಗ ಚಾರು ರೈಟ್ ಅಂತ ಹೇಳ್ತಾಳೆ. ಆಗ JK, ಆದರೆ ಅಲ್ಲಿ ನೀವು ಮದುವೆಗೆ ಒಪ್ಪಿಗೆ ಕೊಟ್ಟಿದ್ರಲ್ಲ ಅಂತ ಹೇಳ್ತಾನೆ. ಆಗ ಚಾರು, ಹೌದು ಒಪ್ಪಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ. ಆಗ JK, ಒಳಗಿರೋರನ್ನ ಎಮರ್ಸೋಕೆ ನೀವಿಬ್ಬರು ಸೇರಿಕೊಂಡು ಇಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಹೇಳ್ತಾನೆ. ಆಗ ರಾಮಾಚಾರಿ, ಹಾಗಾದರೆ ನಿನಗೆ ಇಲ್ಲಿ ನಡೆದ ವಿಷಯ ಎಲ್ಲ ಗೊತ್ತಾಗ್ಬಿಡ್ತಾ ಅಂತ ಕೇಳ್ತಾನೆ. ಆಗ JK, ಮತ್ತೆ ನನಗೆ ಗೊತ್ತಾಗದೇ ಇರುತ್ತಾ ಅಂತ ಹೇಳ್ತಾನೆ. ಆಗ ರಾಮಾಚಾರಿ, ಅದಕ್ಕೆ ಈಗ ನೀನು ಇದನ್ನೆಲ್ಲ ಅವ್ರ ಹತ್ರ ಹೋಗಿ ಹೇಳ್ತೀಯಾ ಅಂತ ಕೇಳ್ತಾನೆ. ಆಗ JK, ಚಾನ್ಸೇ ಇಲ್ಲ, ನಾನು ಅವ್ರ ಹತ್ರ ಹೇಳಲ್ಲ, ನಾನು ಹೋಗಿ ಹೇಳಿದ್ರು ಆ ದಡ್ಡನ ಮಕ್ಕಳು ನನ್ನ ಮಾತನ್ನ ನಂಬಲ್ವಲ್ಲ, ಊರಿನವರ ಉಸಾಬರಿ ನಮಗ್ಯಾಕೆ, ತಲೆ ಮೇಲೆ ನೀರು ಹಾಕೋಕ್ಕಿಂತ ಮುಂಚೆನೇ ಕತ್ತಿಗೆ ಹಾರ ಹಾಕ್ಕೊಂಡು ನಮ್ಮನ್ನು ಕಡೀರಿ ಅಂತ ಒದರ್ಕೋತ ನಿಂತುಬಿಡ್ತಾರೆ. ಅವರು ಕಡಿಯೋಕೆ ಆಸೆ ಇದ್ದರೆ ಕಡಿದೇ ಬಿಡಿ, ಆದರೆ ಬಡವ ನೀನು ಮಾಡ್ದಂಗಿರು ಅಂತ ನಾನು ಸುಮ್ಮನೆ ಇರ್ತೀನಿ. ನೀಟಾಗಿ ಪ್ಲ್ಯಾನ್ ಮಾಡಿ ನಾನು ಹೋಗಿ ನೋಡ್ತೀನಿ, ಆಲ್ ದ ಬೆಸ್ಟ್, ನಾನು ಬರಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ರಾಮಾಚಾರಿ ಮತ್ತು ಚಾರು ಇಬ್ಬರು ನಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.